ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕಿಟ್ಟಿಸ್ ವ್ಯೂ ಯೂಟ್ಯೂಬ್ ಚಾನಲ್. ಏನಪ್ಪ ಮತ್ತೆ ವ್ಲಾಗಿಲ್ ಬಂದು ಅಂದ್ಕೊಂಡ್ರೆ ತಮ್ಲೇನು ನೋಡಿ ಗೊತ್ತಾಗಿರುತ್ತೆ. ಮೊನ್ನೆನೇ ಚಿಕ್ಕಮಂಗ್ಳೂರಿಗೆ ಹೋಗಿ ಬಂದ್ವಿ. ಮತ್ತೆ ಟ್ರಿಪ್ ಅಂದರೆ ನಮ್ಮ ಸರ್ದಿದು 2 ವರ್ಷದಿಂದ ವೆಯ್ಟ್ ಮಾಡಿದ್ದೀವಿ ಈ ಟ್ರಿಪ್ಪಿಗೆ. ತಮ್ಲೇನು ನೋಡಿ ಗೊತ್ತಾಗಿರುತ್ತೆ. ಊಟಿಗೆ ಅಂತ ಲೆಟ್ಸ್ ಗೋ. ಅಲ್ಲೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಇವಾಗ ಕರೆಕ್ಟಾಗಿ ದುರ್ಗದಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ರು ಅವರು. ಅಲ್ಲಿ ನಮ್ಮ ಸರ್ ಅಲ್ಲಿ ಆಂಜನೇಯ ದೇವಸ್ಥಾನದ ಹತ್ರ ಕಾಯ್ತಿದ್ದಾರೆ. ಅಲ್ಲಿಗೆ ಹೋಗಿ ಬನ್ನಿ. ನೋಡಿ, ಇಲ್ಲಿ ದೇವಸ್ಥಾನದ ಹತ್ರ ಇದ್ದೀವಿ. ಇಲ್ಲಿಂದನೇ ಕೈ ಮುಗಿಯೋದ ಇವರು ನಮ್ಮ ವಿಷ್ಣು, ಇವ್ರು ನಮ್ಮ ಮಂಜಣ್ಣ, ಇವ್ರು ರಮೇಣ. ಬನ್ನಿ ಡಾಲ್ ಈ ಕಡೆಗೆ ನೋಡ್ರಿ. ನಮ್ಮ ರಮೇಣ ಸುಧೀರ ಓನರ್ ಎಂಟ್ರಿ ಇಳಿತಾರೆ ತಡ್ರಿ. ಇವಾಗ ಮೇಲಂತೆ ಪೂಜೆ ಗೀಜೆ ಮಾಡಿಸಿ ಕಾಯ್ತಿದ್ವಿ ನಾವು. ಪೂಜೆ ಮಾಡಿಸ್ಕೊಂಡು ಬಿಡೋದು. ಮೈಸೂರು ಮೇಲೆ ಹೋಗೋದು ಅಲ್ಲ, ಮೈಸೂರು ಮೇಲೆ ಹೋಗೋದು. ನಮ್ಮ ಮುಂದಡ ಆಗಿದೆ. ಸಬ್ಸ್ಕ್ರೈಬ್ ಆಗೋಣ ನಮ್ಮ ಯೂಟ್ಯೂಬ್ ಚಾನಲ್. ಆ್ಯಕ್ಸಿಡೆಂಟ್ ಬಂದು ಸೀದಾ ಮೇಲ್ಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮೇಲ್ ಬಂದ್ವಿ. ಇವಾಗ ಬಂದಿದ್ದು ಕಡಿಮೆ ಆಂಜನೇಯನ ದೇವಸ್ಥಾನ. ಇವಾಗ ಇಲ್ಲಿ ಪೂಜೆ ಮಾಡಿಸ್ಬಿಟ್ಟು ಹೋಗ್ತಾ ಇರೋದು. ಇದೇ ನಮ್ಮ ಸರ್ ರಾಮಣ್ಣ, ಅವೆಲ್ಲ ನಮ್ಮ ಅಣ್ಣ. ಸ್ಟಾರ್ಟ್ ಆಗಿದೆ. 2 ಕಾರಲ್ಲೂ ಹೋಗ್ತಾ ಇರೋದು. ತಮ್ಲೇನೆಲ್ಲ ಅಲ್ಲ ಗೊತ್ತಾಗಿರುತ್ತೆ. ನಾನು ಇನ್ನೇನು ಫಸ್ಟ್ ಟೈಮ್ ಹೋಗ್ತಿರೋದು. ಅದು ನಮ್ಮ ರಾಮಣ್ಣನ ದಯಿಂದ. ಇಲ್ಲ ಹೋಗ್ತಿರಲಿಲ್ಲ ಅಲ್ಲ, ಔಟ್ ಆಫ್ ಸ್ಟೇಟ್ ಇದೇ ಫಸ್ಟ್. ಇದು ತಿರುಪತಿಗೆಲ್ಲ ಹೋಗಿದ್ದೀವಿ. ಈ ಥರ ನಾರ್ಮಲ್ ಟ್ರಿಪ್ ಇದೆ. ಥರ ದೇವಸ್ಥಾನ, ಯಾವುದೇ ದೇವಸ್ಥಾನ ಇಲ್ದಂಗೆ, ಯಾವುದೇ ಇದು ಇಲ್ದಂಗೆ ಇವರು ನಮ್ಮ ಮಂಜಣ್ಣ ಅಂತ ಭಕ್ತಿಯಿಂದ ಬಿಟ್ಟಿಟ್ರು. ಹೋಗ್ತಾ ಸಿಗೋಣ. ಎರಡು ಗಾಡಿಗೂ ಹೋಗ್ತಾ ಇದ್ದೀವಿ. ನಮ್ಮ ಮಂಜಣ್ಣ ಹೇಳ್ಬಿಟ್ಟ ಆರಾಮ ಕಿಟಿಗೆ ಪಕ್ಕ ಇರುತ್ತೆ, ಸಮಸ್ಯೆ ಇಲ್ಲ. ಹೀರೋ 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 ಆಗಿರಲ್ಲ. 10 ಕಿಲೋಮೀಟರ್ ಹೋಗೋದವರೆಗೆ ಕ್ಷೇತ್ರ ಗೌಡ್ಗೆರೆಮ್ಮ ದೇವಸ್ಥಾನ ಹತ್ರ ಒಂದು ವಿಸಿಟ್ ಹಾಕಿ ಹೋಗೋಣ ಅಂತ ಹಂಗೆ ಬಂದ್ವಿ. ಓಪನ್ ಇಲ್ಲ, ಬಟ್ ಹಿಂಗೆ ಹೊರಗೆ ದರ್ಶನ ಮಾಡ್ಕೊಂಡು ಹೋಗೋದು. ಇಲ್ಲಿ ನಾವು ನೋಡ್ಕೊಬಿಟ್ರಿ. ನಾನು ಯಾವತ್ತೂ ಬಂದಿಲ್ಲ, ಇಲ್ಲಿದ್ದೇನೆ ದರ್ಶನ ಮಾಡ್ಕೋಬೇಕು. ನೈಸ್. ಇಲ್ಲೆಲ್ಲ ಅರ್ಕೆ ಕಟ್ಟಿದ್ದಾರೆ. ಇಲ್ಲಿಂದಲೇ ದರ್ಶನ ಮಾಡ್ಕೊಂಬಿಡ್ರಿ. ಬೂಂದಿ ಪಾಯಸ, ತರಕಾರಿ ಸಾಂಬಾರು, ರೈಸು, ಮಜ್ಜಿಗೆ ಅನ್ನ. 24 hours ಪ್ರಸಾದ. ಸ್ವಲ್ಪ ಮಾಹಿತಿ ಕೇಳಪ್ಪ. ಅವರೇ ಚಳಿಯಾಗಿ ಇದಾಗಿದ್ರೆ ಇಲ್ಲೇ ಐತೆ ನೋಡ್ಕೊಂಡ್ರೆ. ಲೈನ್ ಚೆನ್ನಾಗಿತ್ತು ನೋಡಿ ಗೈಸ್. ಕರೆಕ್ಟ್ ಐತೆ.
ಇದೇನೋ ಐತೆ ಸರ್ ಇದು ದಕ್ಷಿಣ ಕಟ್ಟೆ ಅಲ್ಲಿ ನಿಂತಿದ್ದಾವೆ. ಮೈಸೂರಿಗೆ ಹೋಗಿ ಅಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಐತೆ. ಏನ ಹೇಳ ದರ್ಶನ ಆಯ್ತಾ ಅಂತ ಸಮಾಚಾರ ಸಮಾಚಾರ ಬರೀ ಒಂದೇನೇ ಸಮಾಚಾರ ಗೈಸ್ ಇವತ್ತೇನೆ ಊಟ ಆಯಿತು. ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. 24 ಅವರ್ಸ್ ಊಟ ಇರುತ್ತೆ. ಇದೇ ಊಟದ್ದು ಹಾಲು 24 ಅವರ್ಸ್ ಇರುತ್ತೆ. ಚೆನ್ನಾಗಿರ್ತಿದೆ. ಅದು ಟೈಮ್ ಎಷ್ಟಾಗೈತೆ ಗೊತ್ತಾ? ನಾವು ಹೋಗೋಣ ಇನ್ನೇನು ಒಂದು ಅರ್ಧ ಗಂಟೆ 3/4 ಗಂಟೆ ಮೈಸೂರು. ಚೆನ್ನಾಗಿತ್ತು. ಇಷ್ಟೊತ್ತಲ್ಲಿ ತಿಂದ್ರೂ ಪಾಯಸ ಅನ್ನ ಸಾಂಬಾರು ಚೆನ್ನಾಗಿತ್ತು. ಮೈಸೂರಲ್ಲಿ ಸಿಗ್ತೀನಿ ಗೈಸ್. ಅದು ಕೊಂಬು ಹೆಂಗೈತೆ ಹೊಡಿಯೋಣ ಅದ್ರಾಗ ಹೋಗೋದಲ್ಲ. ಬಂಡೀಪುರ ಕಾಡ್ನ ಎಂಟ್ರಿ ಆಗಿದ್ದೀವಿ. ಗಣೇಶ ಹೇಳ್ತಾನೆ ಗಾಳಿಪಟ ಚಿತ್ರ. ನಾವು ಆಲ್ರೆಡಿ ಈ ಕರೆಗೆ ಶಿಫ್ಟ್ ಆಗ್ಬಿಟ್ವಿ. ಆ ಜಾಗದಲ್ಲಿ ಮಲ್ಲಂಗೆ ನಿದ್ದೆ ಬಂದ್ಬಿಡ್ತು. ಅದಕ್ಕೆ ಆರಾಮ್ ಒಂದು 1 hour ನಿದ್ದೆ ಮಾಡಿದ್ವಿ. ಅಷ್ಟರೊಳಗೆ ಹಾಡೊಳಗೆ ಕರ್ಕೊಂಡು ಬಂದ್ಬಿಡ್ತು. ಶಾರ್ಟ್ಸ್ ಬರುತ್ತೆ, ಶಾರ್ಟ್ಸ್ ನೋಡೋಣ. ಬೆಳಿಗ್ಗೆ ಎದ್ದ ತಕ್ಷಣ ನೇಚರ್ ಆದ್ರೂ ವಿಡಿಯೋ ಮಾಡಾಕ್ತಾರಲ್ಲ ಆ ಥರ. ಫೈನಲಿ ಬಂದ್ವಿ. ಎಲ್ಲಿ ತಮಿಳ್ನಾಡು ಹತ್ರ ಬಾರ್ಡ್ರ್, ಇನ್ನೇನು ಬಾರ್ಡ್ರಲ್ಲ ದಾಟೆ ಬಂದ್ಬಿಟ್ವಿ. ಫಾರೆಸ್ಟ್ ಮುಗೀತು. ಸ್ವಲ್ಪ ಗಾಡಿ ಎಳೆದು ಸೊಂಟ ಎಲ್ಲ ನೋವು ಬಂದ್ಬಿಟ್ಟಿತ್ತು. ಕುತ್ಕೊಂಡು ಮಸ್ತಾಯ್ತು ನೋಡಿ. ಅಂದ್ರೆ 2.5 ಕಿಲೋಮೀಟರ್ ಐತೆ ಗಾಯ್ಸ್. ಇಲ್ಲಿ ರೂಮ್ ಇಷ್ಟ ಆಗಲಿಲ್ಲ, ವಾಪಸ್ ಹೋಗ್ತಿದ್ವಿ. ನನಗೂ ಅಷ್ಟೊಂದು ಇಷ್ಟ ಆಗಿಲ್ಲ. ಈಗ ವಿಲ್ಲ ತೋರಿಸ್ತೀನಿ ಅಂತ ಹೇಳಿದ್ದಾರೆ. 5 bedrooms ಏನೋ ಇದಾವಂತೆ, ಚೆನ್ನಾಗೈತೆ. ವ್ಯೂ ಪಾಯಿಂಟ್ ಬೇರೆ ಐತಂತೆ. ಅಲ್ಲಿಗೆ ಹೋಗೋಣ. ಲೆಟ್ಸ್ ಗೋ. ಇಲ್ಲಿ ಇದೈತೆ. ಅವ್ರು ಹೋಗಿ ಇಲ್ಲ ತಾನೆ ಇನ್ನು. ಹ್ಞೂ 2 ಕ್ಯಾರೆಟ್ ಬೀಟ್ರೂಟ್ ರೈಸ್ ಸಕ್ಕತ್ತಾಗಿತ್ತು. ಹೂಕೋಸ್ ಎಲ್ಲ ಕಣ ಹಾಪಿ. ಅದು ಕ್ಯಾರೆಟು ಬೀಟ್ರೋಟು ಕ್ಯಾರೆಟು ನೋಡಲ್ಲ ಎಲ್ಲ ಹೊತ್ಕೊಂಡು ಹೋಗ್ತಾನೆ. ಶುಂಠಿ
ಈರುಳ್ಳಿನ ಶುಂಠಿ ಅಂತ ಅಂದ್ರೆ ನೀನು ಇನ್ನ ಏನೇನ್ ಅಂತೀಯಪ್ಪ. ಏ ಮಂಜಪ್ಪ, ಮಂಜಪ್ಪ ಯಪ್ಪ, ಶುಂಠಿ ನೋಡಿಲ್ಲ, ಈರುಳ್ಳಿ ನೋಡಿದೀವಿ. ಅಲ್ಲ ನೋಡು ಮಂಜಪ್ಪ, ಅಲ್ಲ ಇದು ಶುಂಠಿನ ಹೇಳಿ ಗೈಸ್. ಕರೆಂಟ್ ಕೊಟ್ಟದಲ್ಲಿ ಕರೆಂಟ್ ಕೊಟ್ಟಿದ್ರಪ್ಪ. ಎಲ್ಲ ಇದಾಗುತ್ತದ ನೆಲದಿಂದ. ಈರುಳ್ಳಿ ಎಲ್ಲ ತೆಗೆಂಬದು. ಏ ಅಣ್ಣ ಈರುಳ್ಳಿನ ಸುಮ್ಮನೆ ಎಷ್ಟಿಲ್ಲಪ್ಪ ನಾನು ಇಷ್ಟಿಷ್ಟ ತೀತ್ಕಂಬ ಅಲ್ಲ, ಫಸ್ಟ್ ಬೆಟ್ಟಿಂಗ್ ಇಡಿಲಿ ಹೇಳ್ತೀನಿ. ಅಣ್ಣ ವಾಸನೆ ಸ್ಮೆಲ್ಲೇ ಬರ್ತೈತಲ್ಲಿ, ಕಾಣಲ್ಲ ನಿನಗೆ. ಕಣ್ಣಾಗ ತೊಳ್ಳಿಗೆ ಇಟ್ಕೊಂಡಿದ್ದೇನೆ ಮರ. ಸೈಕ್ ಆಗೈತೆ. ಇಲ್ಲ ಗೇಟ್ ಓಪನ್ ಆಯ್ತು ಇವಾಗ ಜಸ್ಟ್. ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ ಅಣ್ಣ, ಇಲ್ಲೇ ಮಾಡೋಣ ರೂಮ್. ಅಜ್ಜಿ ನಾಡ ಬೈ ವಾಕ್ ಹೋಗ್ಬೋದು. ಎಲ್ಲ ಕಾಫಿ ಎಷ್ಟಿಟ್ಟು ಕಳೆದೋದಿ ಕಣಪ್ಪ. ಕ್ಯಾರೆಟ್ ಏನೆಲ್ಲ ಬೇಕು. ಥ್ಯಾಂಕ್ ಯು ಸರ್, ಸಕ್ಕತ್ತಾಗಿದೆ. ಎಲ್ಲಿ ಓಡಾದಂದ್ರೆ ಈ ತರ ಲೊಕೇಶನ್ ಸಿಕ್ಕಾಗಿಲ್ಲ. ಬನ್ನಿ ಸರ್, ಬನ್ನಿ. ಗಾಯತ್ರಿ ಅಕ್ಕ ಅವ್ರು ಕಾಡ್ತವ್ರಲ್ಲ, ಕನ್ನಡದವರು ಎಲ್ಲ ಕಾಡ್ತವ್ರೆ. ಎಸ್ ಫಸ್ಟ್ ಲೆಟ್ಸ್ ಗೋ. ನಾವು ಇರುವಂತಹ ವಿಲ್ಲಾ, ದಿಸ್ ಈಸ್ ವಿಲ್ಲಾ. ಆಫ್ ಮಾಡು ಕಾಪಿರೈಟ್ಸ್ ಬಂದು. ಇವೆಲ್ಲ ಬರಲ್ಲ. ವ್ಯೂ ಮಾತ್ರ ಬೆಂಕಿ. ಇದನ್ನ ಶುಂಠಿ ಅಂತ ನಮ್ಮ ರವಿಯಣ್ಣ, ಈರುಳ್ಳಿನ ಅದು ನೋಡ್ರಿ. ಅಲ್ಲೊಂದು ವಿಲ್ಲ ಐತೆ, ಎಲ್ಲ ಫುಲ್ಲು ಎಸ್ಟೇಟು. ನಾನು ಫುಲ್ ಟೆರಸ್ ಮೇಲೆ ಬಂದಿದ್ದೀನಿ ಇವಾಗ. ಮಸ್ತ್ ಐತಿ ಗೈಸ್. ಒಂದ್ಸರಿ ಪ್ಲ್ಯಾನ್ ಮಾಡಿ ಫ್ಯಾಮಿಲಿಯನ್ನು ಕರ್ಕೊಂಬರಲೇಬೇಕು ಇಲ್ಲಿಗೆ. ಒಂಥರ ರಿಲ್ಯಾಕ್ಸೇಷನ್ ಸಖತ್ತಾಗಿದೆ. ಶಾರ್ಟ್ಸ್ ಬರುತ್ತೆ ನೋಡ್ರಿ ಗೈಸ್. ರೂಮ್ ಎಲ್ಲ ನೋಡಾಯ್ತು. ಇವಾಗ ಇದು ಹೋಟ್ಲ್ ಅಂದರೆ ನಾನು ನಂಬಕ್ಕೆ ಆಗಲಿಲ್ಲ. ಏನೋ ಮನೆ ಅಂದ್ಕೊಂಡು ಬಂದ ತಕ್ಷಣ ಹೋಟೆಲ್ ಗೈಸ್. ಇದು ನಮ್ಮ ಥಾಮಸ್ ಅವರಲ್ಲಿ ರೂಮು ಅಲ್ಲ ವಿಲ್ಲ ಕೊಡಿಸಿದ್ರಲ್ಲ, ಅವು ಇಲ್ಲಿ ಸಖತ್ತಾಗಿರುತ್ತೆ. ನಿಮಗೆ ಟೇಸ್ಟಿಗೆ, ನಿಮ್ಮ ನಾಲ್ಗೆ ಟೇಸ್ಟ್ ಕರೆಕ್ಟಾಗಿರುತ್ತೆ ಅಂತೇಳಿ ಇಲ್ಲಿ ಈ ಹೋಟ್ಲಿಗೆ ಕರ್ಕೊಂಡ್ಬಂದರು. ಟೇಸ್ಟ್ ಮಾಡೋಣ. ಊಟಿ ಇಡ್ಲಿ ವಡ ನೋಡೋಣ ಏನು ತಗೋಣ ಅಂತ. ಪಾರ್ಸಲ್ ಹೇಳಿದ್ದೀವಿ ಸ್ವಸ್ತು, ಆಮೇಲೆ ಟೈಮ್ ಆಗ್ಬಿಡುತ್ತಂತ ನಾವು ಇಲ್ಲೇ ತಿನ್ಕೊಂಡು ಹೋಗ್ಬಿಡೋಣ. ಇಡ್ಲಿ ವಡೆ ಖಾಲಿ ಆಗೈತೆ. ಟೇಸ್ಟು ನಮ್ಮೂರಂಗಿಲ್ಲ ಅಂದ್ರೂ ಒಂದು ಸ್ವಲ್ಪ ಲೈಟಾಗಿ ಹಂಗೆ ಐತೆ. ಚಟ್ನಿ ತರಕಾರಿ ಅನಿಸ್ತೈತೆ. ಚಿಕ್ಕಂತ ಚಟ್ನಿ ಚೆನ್ನಾಗೈತೆ. ಸಾಂಬಾರು ಟೇಸ್ಟ್ ಉಂಟು. ಸಾಂಬಾರು
ಸಾಂಬಾರು ಏನು ಕಳಿಸ್ತಿಲ್ಲ. ಚಟ್ನಿ ಚೆನ್ನಾಗಿದೆ. ತಿಂದ್ಬಿಡ್ತೀನಿ ಗೈಸ್, ಫುಲ್ಲು ಹೊಟ್ಟೆ ಶುವಾಗೈತೆ ಗೈಸ್. ಅರ್ಧ 3/4 ಗಂಟೆ ಆಯಿತು, ಇನ್ನೂ ಆಗಿಲ್ಲ. ಪ್ಯಾಕ್ ಮಾಡ್ತಿದ್ರು ಜಸ್ಟ್ ಸದ್ಯ. ಇವಾಗ ಹೋಗ್ಬೇಕು. ಇವಾಗ ಕಾರ್ ನೋಡ್ರಿ, ಇಲ್ಲಿ ಈ ಥರ ರೋಡ್ ಇರೋದು ಒಂದು ಚೆನ್ನಾಗಿರುತ್ತೆ. ಅದರಲ್ಲ ನಮ್ಮ ಮಲ್ಲೇಶಿಗಂತೂ ಹಿಂಗೆ ಗಾಡಿ ಹೊಡಿಬೇಕಂದ್ರೆ ಸಖತ್ ಇಷ್ಟ. ಹಿಲ್ ಸ್ಟೇಷನ್ ಒಂದು ಪಿನ್ ಇರುತ್ತಲ್ಲ, ಪಿನ್ನು ಆ ಥರ ಹಿಲ್ ಸ್ಟೇಷನ್ ಇರೋದು. ಇಲ್ಲಿ ಪಿನ್ನಿ ಹೆಂಗೆ ಸುತ್ತಕೊಂಡಿರುತ್ತೆ ಆ ಥರ ಇರುತ್ತೆ ಇಲ್ಲಿ ಹಿಲ್ ಸ್ಟೇಷನ್. ಸೂಪರ್ ಎಕ್ಸ್ಪೀರಿಯನ್ಸ್. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು, ಅದಕ್ಕೆ ಒಂದು ಸ್ವಲ್ಪ ಎಕ್ಸೈಟ್ ಆಗ್ತಿದ್ವಿ. ಹೋಗೋಣ ಬನ್ನಿ, ಕಾಯ್ತಿದಾರೆ ನಮಗೋಸ್ಕರ. ಟಿಫನ್ ತಂದಿಲ್ಲ ಅಂತ. ಫಸ್ಟ್ ಹೋಗೋಣ. ಕಾಫಿನೂ ಸಖತ್ತೈತೆ ಗೈಸ್. ನಾನು ಫಸ್ಟಿಗೆ ಏನೇನೋ ಅಂದ್ಕೊಂಡೆ, ಏನು ಹೋಟ್ಲ್ ಹಿಂಗೈತೆ ಅಂದ್ಕೊಂಡು. ಬಟ್ ಇಲ್ಲೆಲ್ಲ VIP ಎಲ್ಲ ಇಲ್ಲೇ ಬಂದು ತಿಂತಾರಂತ ಆಶ್ಚರ್ಯ ಆಯಿತು. ಬಟ್ ಏನಂದರೆ ಇವರು ಈ ಟ್ರೆಡಿಷ್ನಲ್ನ ಚೇಂಜ್ ಮಾಡಲ್ಲ ಅಂತ, ಅಪ್ಡೇಟ್ ಮಾಡಲ್ಲ ಅಂತ, ಇದೇ ಥರ ಇರುತ್ತಂತೆ ಈ ಹೋಟ್ಲು. ಗೈಸ್ ಇವಾಗ ಎದ್ಬಿಟ್ಟು ಟೈಮು 3:45. ನೈಟಲ್ಲಿ ನಿದ್ದೆ ಹೊಡೆದಿಲ್ಲ, ಸರ 3 ಅವರ್ ನಿದ್ದೆ ಹೊಡೆದಿವಿ. ಫ್ರೆಶ್ ಅಪ್ ಆಗಿ ಇಲ್ಲೇ ಹೋಗ್ಬರ್ಬೇಕು. ಹೋಗಿ ಬನ್ನಿ. ಬ್ರಷ್ ಮಾಡಿಲ್ಲ, ಬ್ರಷ್ ಮಾಡು ಫಸ್ಟು. ಫೈನಲಿ ಫ್ರೆಶ್ ಅಪ್ ಆದೆ. ಇವಾಗೆಲ್ಲ ರೆಡಿ ಆಗ್ತಿದ್ದಾರೆ. ಎಲ್ಲಿಗಂತ ನನಗೂ ಗೊತ್ತಿಲ್ಲ. ಲೆಟ್ಸ್ ಗೋ. ಇದೆ ಔಟ್ಫಿಟ್, ಇಲ್ಲಿಗೆ ಈ ವೆದರಿಗೆ ಇದೆ ಕರೆಕ್ಟ್. ಇನ್ನೊಂದು ಹಾಕೋಬೇಕು, ಅಷ್ಟು ಚಳಿ ಆಗ್ತೈತೆ. ಹೊರಗೆ ತೋರಿಸ್ತೀನಿ ತಡ್ರಿ ಹೆಂಗೈತೆ ಅಂತ. ಹಿಂಗೆ ಹೋಗ್ಬೋದು ಗೈಸ್. ನಾವು ತೋರಿಸ್ತೀನಿ ತಡ್ರಿ. ಹಿಂಗೆ ಬಾಗಿಲು ಇಲ್ಲಿ ಹಾಕಿದ್ದೀನ, ಹಿಂಗೆ ಎಗರ್ತೀನಿ ತಡ್ರಿ. ಮಧ್ಯಾಹ್ನ 4 ಗಂಟೆ 5 ಗಂಟೆ ಆಗೈತೆ. ಹೆಂಗೈತೆ ನೋಡ್ರಿ. ಯಾವಾಗ ಇದೇ ಥರ ಇದೇ ಕ್ಲೈಮೇಟು. ಏನೋ ಬೆಳಿಗ್ಗೆ 1 ಗಂಟೆ ಗಾರ್ಡನ್ ಇದೆ. ಬಂದಾಯ್ತು, ಒಳಗೆ ಹೋಗೋಣ. ನಾವು ಟ್ರಿಪ್ ಎಂಜಾಯ್ ಮಾಡಕ್ ಬಂದಿವಿ. ಅದನ್ನ ಮಾಡೋಣ ಫಸ್ಟ್. ಬನ್ನಿ. ಅಲ್ಲಿ ನೋಡ್ರಿ ನಮ್ಮ ದಾದಣ್ಣ ಹೆಂಗ್ ನಿಂತಿದ್ದಾರೆ ಮಹತ್ವವಾಗಿ. ಯಾಕಣ್ಣ ಹಂಗ್ ನಿಂತಿದ್ಯಾ? ಯಾಕೆ ಹೋಗಲ್ಲ ಒಳಕ್ಕೆ? ರಾಮದಾಸ್ ಕರ್ಕೊಂಡು ರಾಮದಾಸ್ ಅವ್ರು ಬರ್ತಾರೆ. ಅದನ್ನೇನು ರೆಡಿ ಇದ್ದಾರೆ. ಪಾರ್ಕ್ ಮಾಡಕ್ಕೆ ಹೋಗಿದ್ದಾರೆ. ಕ್ಯಾಬ್ ಚೆನ್ನಾಗೈತೆ. ಒಳಗಡೆ ಬಂದ್ವಿ. ಇದು ಚಾಪ್ ಕಟ್ಟಿಂಗ್ ಇರುತ್ತಲ್ಲ, ಮೋಸ್ಟ್ಲಿ ಅದೇ ಸರ್. ಇದೇನು ಗೊತ್ತಾಗ್ತಿಲ್ಲ. ಅದೊಂದು ಶೇಪ್ ಆಗೈತೆ. ಊಟಿಯಲ್ಲಿ ಎಲ್ಲ ತೋರ್ಸಕ್ಕಲ್ಲ, ಒಂದಿಷ್ಟು ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ.
ಆಮೇಲೆ ಕೈ ಬಿಡು ಕೈ ಬಿಡೋಣ ಕೈ ಬಿಡು ಈ ಥರ ಮನೆ ಇರುತ್ತೆ ಸಖತ್ತಾಗಿರುತ್ತೆ. ಪರ್ಫೆಕ್ಟಾಗಿ ಚಾಪ್ ಮಾಡಿದಾರಲ್ಲ ಅದು ಇಲ್ಲಿದು. ಯಾರು ಗೊತ್ತಾ